ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೇವರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರ ಇದು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ಎಲ್ಲರಿಗೂ ಒಂದನೇ ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರು ಆತನಿಗೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಪ್ರಲಾಪಗಳು 3ನೇ ಅಧ್ಯಾಯ 57ನೇ ವಚನ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಅದ್ಭುತ ರೀತಿಯಾಗಿ ನಿಮ್ಮ ಜೊತೆ ಮಾತಾಡುವಂತ ದೇವರ ಆತನ ಪ್ರಿಯರೇ. ಇಲ್ಲಿ ಯೆರೆಮೀಯ ಪ್ರವಾದನೆಯು ದೇವರಿಗೆ ಈ ರೀತಿಯಾಗಿ ವಿಜ್ಞಾಪನೆ ತಿಳಿಸುತ್ತದೆ ಪ್ರಿಯರೇ. ನಾನು ನಿನ್ನನ್ನು ಕೂಗಿಕೊಂಡಾಗ ನನ್ನ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳಿದಿ. ಅಂದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನಾವು ಬಹಳ ದುಃಖದಲ್ಲಿ ಇದ್ದಾಗ ನಾವು ಯಾರನ್ನು ಮೊರೆಡುವಂತರಾಗಿರ್ತೇವೆ, ನಾವು ಯಾರನ್ನು ಕೂಗುವಂತರಾಗಿರ್ತೇವೆ ಪ್ರಿಯರೇ? ಸರ್ವಶಕ್ತನಾದ ದೇವರನ್ನು ನಾವು ಕೂಗುವಂತರಾಗಿರ್ತೇವೆ ಪ್ರಿಯರೇ. ನಮ್ಮ ಪ್ರಾರ್ಥನೆಯನ್ನು ಆತನ ಕೇಳುವಂತನಾಗಿದ್ದಾನೆ ಎಂಬುದಾಗಿ ನಾವು ಪ್ರಾರ್ಥನೆ ಮೂಲಕವಾಗಿ ದೇವರನ್ನು ಅಪ್ಪ ತಂದೆ ಅಂತ ನಾವು ಕೂಗುವಂತರಾಗಿರ್ತೇವೆ ಪ್ರಿಯರೇ. ಅಪ್ಪ ತಂದೆ, ನಾವು ಬಿದ್ದೋಗಿಂತ ಸ್ಥಿತಿಯಲ್ಲಿದೆ ತಂದೆ, ನಮ್ಮ ಪ್ರಾರ್ಥನೆ ಕೇಳು, ನಮ್ಮ ಶಬ್ದವನ್ನು ಕೇಳು, ನಮ್ಮ ಧ್ವನಿಯನ್ನು ಕೇಳಪ್ಪ ತಂದೆ ಅಂತೇಳಿ ನಾವು ದೇವರಿಗೆ ಕೂಗಿಕೊಂಡಾಗ ದೇವರು ನಮ್ಮ ಸಮೀಪಕ್ಕೆ ಬಂದು ಭಯಪಡಬೇಡ ಎಂದು ಹೇಳುವುದೇನೆಂಬುದಾಗಿ ನೋಡ್ತೇವೆ ಪ್ರಿಯರೇ. ನಾವು ಯಾವ ವಿಷಯದಲ್ಲಿ ಆದ್ರೆ ಭಯ ಪಡ್ತೇವೆ ಪ್ರಿಯರೇ, ಯಾವ ವಿಷಯದಲ್ಲಿ ನಾವು ಬಲಹೀನತೆ ಸ್ಥಿತಿಯಲ್ಲಿ ಇರ್ತೇವೆ ಪ್ರಿಯರೇ, ಎಲ್ಲಾ ವಿಷಯದಲ್ಲಿ ದೇವರು ನಾನು ನಿಮ್ಮ ಸಮೀಪಕ್ಕೆ ಬಂದಿದ್ದೇನೆ, ನೀವು ಭಯ ಪಡಬೇಡ್ರಿ ಎಂಬುದಾಗಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿದರೆ ಪ್ರಿಯರೇ. ಎಷ್ಟು ದಿನಮಾನಗಳಿಲ್ಲ, ಎಷ್ಟು ವಿಷಯದಲ್ಲಿ ನೀವು ಭಯಪಟ್ಟು ಜೀವಿಸಿದ್ರೆ ಪ್ರಿಯರೇ, ನಿಮ್ಮ ಆತ್ಮ ರೀತಿಯಾಗಿ ದುಃಖದಿಂದ ನೀವು ಯಾವ ವಿಷಯದಲ್ಲಿ ನೀವು ದೇವರಿಗೆ ಕೂಗಿಕೊಂಡು ತಂದೆ ದೇವರೇ, ಈ ನಮ್ಮ ಜೀವಿತದಲ್ಲಿ ನಮ್ಮ ಭಯ ಅಂತ ಸ್ಥಿತಿಯಲ್ಲಿದೆ ತಂದಿ, ನಮ್ಮ ಸಮೀಪಕ್ಕೆ ನೀನು ಬಾ ತಂದಿ, ನಮ್ಮನ್ನು ಭಯ ಎಲ್ಲ ತೆಗೆದಕ್ಕೆ ನಮ್ಮ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡಪ್ಪ ಅಂತೇಳಿ ನೀವು ಒಂದು ಕ್ಷಣ ದೇವರಿಗೆ ಮೊಳಕಾಲೂರಿ ನೀವು ದೇವರಿಗೆ ಕೂಗಿಕೊಳ್ಳುವಂತರಾಗಿರಿ ಪ್ರಿಯರೇ. ಸರ್ವಶಕ್ತನಾದ ದೇವರು ನಾವು ಕೂಗುವಂತ ಕೂಗನ್ನು ಆತನ ಸ್ವರವನ್ನು ಕೇಳಿ ಆತ ನಮಗೆ ಸದ್ದುತ್ತನ್ನು ದಯಪಾಲಿಸಿ ಆತನು ಯಾವಾಗಲೂ ನಮ್ಮ ಸಮೀಪದಲ್ಲಿದ್ದು ನಮಗೆ ಧೈರ್ಯ ಪಡಿಸುವಂತ ದೇವರು, ನಮಗೆ ಸಹಾಯ ಮಾಡುವಂತ ದೇವರು, ನಮಗೆ ಆಧಾರ ಕೊಡುವಂತ ದೇವರು ಆತನ ಎಂಬುದಾಗಿ ನಂಬಿ ಶ್ವಾಸ ಇಟ್ಟು ಮುಂಜಾನೆ ಸಮಯದಲ್ಲಿ ದೇವರು ನಮ್ಮ ಕೂಗನ್ನು ಕೇಳಿ ನಮಗೆ ಆತ್ಮ ರೀತಿಯಾಗಿ ಬಲಪಡಿಸುವಂತ ದೇವರು ಆತನ ಎಂಬುದಾಗಿ ನೀವೆಷ್ಟು ಜನರು ಮುಂಜಾನೆ ಸಮಯದಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಇಟ್ಕೊಂಡು ನೀವು ಧೈರ್ಯ ತಂದ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದಾದ್ರೆ ಪ್ರಿಯರೇ, ಮುಂಜಾನೆ ಸಮಯದಲ್ಲಿ ದೇವರು ನಿಮ್ಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಾ ಇದ್ದಾರೆ. ನೀವು ನನ್ನನ್ನು ಮರೆಯಿಡುವಾಗ ನಾನು ನಿಮ್ಮ ಸಮೀಪದಲ್ಲಿದ್ದೀನಿ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯರೇ. ವಾಗ್ದಾನ ನೀವು ಆತ್ಮ ರೀತಿಯಾಗಿ ರಿಸೀವ್ ಮಾಡಿಕೊಂಡು ದೇವರು ನಮ್ಮ ಸಮೀಪದಲ್ಲಿದ್ದಾರೆ, ದೇವರು ನಮಗೆ ಎಲ್ಲಾ ವಿಷಯದಲ್ಲಿ ನಮ್ಮನ್ನು ಧೈರ್ಯ ಕೊಡುವಂತ ದೇವರು ಆತನ ಎಂಬುದಾಗಿ ನೀವು ನಂಬಿ ಶ್ವಾಸ ಇಟ್ಟು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಿಯರೇ. ಎಲ್ಲಾ ವಿಷಯದಲ್ಲಿ ಭಯವನ್ನು ತೆಗೆದಾಕಿ ನೀವು ಧೈರ್ಯ ಇದ್ದು ನೀವು ಪ್ರಾರ್ಥನೆ ಮಾಡುವಾಗ ದೇವರು ನೀವು ಎಲ್ಲಾ ವಿಷಯದಲ್ಲಿ ಸದ್ದುತ್ತರ ದಯಪಾಲಿಸಿ ಆತ ನಮಗೆ ಸಹಾಯ ಮಾಡಿ ನಡೆಸುವಂತ ದೇವರು ಆತನ ಎಂಬುದಾಗಿ ನಾವು ನೋಡ್ತೀವಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ದೇವ್ ಎಷ್ಟು ಜನರು ವಾಗ್ದಾನ ರಿಸೀವ್ ಮಾಡಿಕೊಂಡು ನೀವು ಆತ್ಮ ರೀತಿಯಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಈ ವಾಗ್ದಾನ ದೇವರು ನಿಮ್ಮ ಕುಟುಂಬದಲ್ಲಿ ಆತನು ನೆರವೇರಿಸಿ ಆಶೀರ್ವದಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮ ರೀತಿ ರಿಸೀವ್ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ ಅವರ ಕುಟುಂಬದಲ್ಲಿ ವಾಗ್ದಾನ ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸ್ತೀವಿ ಪ್ರಭಾ. ಮತ್ತೆ ಎಷ್ಟು ಜನ ಕಮೆಂಟ್ಗಳ ಮೂಲಕ ರಿಕ್ವೆಸ್ಟ್ ಕಳಿಸುವಂತ ಪ್ರತಿಯೊಬ್ಬರ ಕುಟುಂಬದಲ್ಲಿ ತಂದಿ ಅವರು ಅನಾರೋಗ್ಯ ಸ್ಥಿತಿಯಲ್ಲಿ ಇದ್ದಾರೆ ಎಂಬುದಾಗಿ ಕಮೆಂಟ್ ಹಾಕಿದ್ದಾರೆ ತಂದೆ, ಅವರಿಗೆ ಆರೋಗ್ಯವನ್ನು ದಯಪಾಲಿಸಿಕೊಡ್ರಿ ತಂದೆ. ಅವ್ರ ಕುಟುಂಬದಲ್ಲಿ ಸಮಸ್ಯೆಗಳಿದೆ, ರೋಗಗಳಿದೆ, ದುಃಖಗಳಿದೆ ಎಂಬುದಾಗಿ ಕಮೆಂಟ್ಗಳ ಮೂಲಕ ತಿಳಿಸಿದ್ರು ತಂದೆ. ಅವರ ದುಃಖಗಳಿಂದ ತೆಗೆಯುವಂತ ದೇವರು ನೀವಾಗಿರು ತಂದೆ, ಅವರ ಸಮಸ್ಯೆಯಿಂದ ತೆಗೆಯುವಂತ ದೇವರು ನೀವಾಗಿರು ತಂದೆ. ನೀವು ನನ್ನನ್ನು ಕೂಗಿಕೊಳ್ಳುವಂತರಾಗಿರಿ, ನಾನು ನಿಮ್ಮ ಸಮೀಪಕ್ಕೆ ಬಂದು ಎಲ್ಲಾ ವಿಷಯ ಧೈರ್ಯ ಪಡಿಸ್ತೀನಿ ಎಂಬುದಾಗಿ ದೇವರೇ ನೀವು ವಾಗ್ದಾನ ಮಾಡಿರಿ ತಂದೆ. ಯಾವ ವಿಷಯದಲ್ಲಿ ತಂದೆ ಅವ್ರ ಚಿಂತನೆಯಲ್ಲಿ, ಗೋಳಾಟದಲ್ಲಿ, ದುಃಖದಲ್ಲಿ, ಚಿಂತನೆಯಲ್ಲಿ ಆತ್ಮ ರೀತಿಯಾಗಿ ಬಿದ್ದೋಗಿದ್ದ ಸ್ಥಿತಿಯಲ್ಲಿ ಇದ್ದು ಪ್ರಭಾ, ಅವರ ಆತ್ಮ ರೀತಿಯಾಗಿದ್ದು ನೀವು ಕಮೆಂಟ್ಗಳ ಮೂಲಕ ತಿಳಿಸಿದ್ರೆ ತಂದೆ. ಅವ್ರಿಗೆ ಎಲ್ಲಾ ವಿಷಯದಲ್ಲಿ ಧೈರ್ಯ ಪಡಿಸಿ ಅವರು ಎಲ್ಲಾ ವಿಷಯದಲ್ಲಿ ಅವ್ರ ಜೊತೆಲಿದ್ದು ನೀವು ನಡೆಸಿರಿ ಪ್ರಭಾ. ಅವ್ರಿಗೆ ಎಲ್ಲಾ ವಿಷಯದಲ್ಲಿ ನೀವೇ ಸಹಾಯ ಮಾಡಿ ನೀವೇ ನಡೆಸಿರಿ ತಂದೆ. ವಾಗ್ದಾನ ಅವರು ಒಂದೊಂದು ಕುಟುಂಬದಲ್ಲಿ ತಂದಿ ಎಲ್ಲಾ ವಿಷಯದಲ್ಲಿ ತಂದೆ ಆಶ್ವಾಸ ಬಲಪಡಿಸ್ಬೇಕಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.